ಕೆರೆ ಅಭಿವೃದ್ಧಿ ಸಮಿತಿ ಹಾಗೂ ಗ್ರಾಮ ಪಂಚಾಯಿತಿಯವರ ಸಹಭಾಗಿತ್ವದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಾದರಿ ನಮ್ಮೂರ ನಮ್ಮ ಕೆರೆ ಹೂಳೆತ್ತುವ ಕಾಮಗಾರಿ ಭೂಮಿ ಪೂಜೆ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾಜಿ ಶಾಸಕ ಮೋಹನ್ ರಾವ್ ಶಾಹ ಮಾತನಾಡಿ, ಪೂಜ್ಯರು ಸಮಾಜದ ಮೇಲೆ ಇಟ್ಟುಕೊಂಡಿರುವಂತಹ ಕಾಳಜಿ ನಿಜಕ್ಕೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಅವರು ಸಮಾಜದ ಶಕ್ತಿಯಾಗಿ ಇವತ್ತು ಕೂಡ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಇನ್ನು ಕೆರೆ ಸಮಿತಿಯ ಗೌರವ ಅಧ್ಯಕ್ಷರಾದ ಶೀತಲ್ ಪಾಟೀಲ್ ಮಾತನಾಡಿ, ಪೂಜ್ಯರ ಸಾಮಾಜಿಕ ಕಾಳಜಿ ಶ್ಲಾಘನೀಯವಾಗಿದೆ. ಕೆರೆ ಹೂಳೆತ್ತುವುದರಿಂದ ನೀರಿನ ಮಟ್ಟದಲ್ಲಿ ಗಣನೀಯ ಪ್ರಮಾಣದ ಹೆಚ್ಚಳವಾಗುವುದು. ಕಾಮಗಾರಿ ಉತ್ತಮವಾಗಿ ಮಾಡುವಂತೆ ತಿಳಿಸಿದ್ದಾರೆ. ಇನ್ನು ಕೆರೆ ಅಭಿಯಂತರರಾದ ನಿಂಗರಾಜ್ ಮೊಳವಾಡ ಮಾತನಾಡಿ, ರಾಜ್ಯಾದ್ಯಂತ 950 ಕೆರೆಗಳ ಹೂಳೆತ್ತುವ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳಿಂದ ಕೃಷಿ ಅಭಿವೃದ್ಧಿ, ಕುಡಿಯುವ ನೀರಿನ ಸಮಸ್ಯೆಗಳು ಕಡಿಮೆಯಾಗಿ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ ಎಂದು ಅವರು ತಿಳಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರು ಶ್ರೀಮತಿ ನಾಗರತ್ನ, ಯೋಜನಾಧಿಕಾರಿ ಸಂಜೀವ್ ಮರಾಠಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಉಜ್ವಲ ಪದ್ಮಣ ಚೌಗ್ಲೆ, ಕೆರೆ ಸಮಿತಿ ಅಧ್ಯಕ್ಷ ರಾಹುಲ್ ಶಾಹ ಕೆರೆ, ದೀಪಕ್ ಪಾಟೀಲ್, ಆಮೀನ್ ಶೇಖ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದರ ಮೇಲೆ ಧರ್ಮಸ್ಥಳ ಅಷ್ಟ ಅಭಿವೃದ್ಧಿ ಮಾಡ್ಕೋತ ಅವ್ರು ಕೂತಿದ್ದರೂ ಕೂಡ ಯಾರೂ ಕೇಳ್ತಾ ಇರಲಿಲ್ಲ. ಆದರೆ ಅವರ ತಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಬಡ ಜನರಿಗೆ ಉಪಯೋಗ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಸಾಕಷ್ಟು ನಿಮಗೂ ಎಲ್ಲ ಮಹಿಳೆಯರಿಗೆ ಗೊತ್ತಿದ್ದೈತಿ. ಗ್ರಾಮ ಭಾಗಿಯಾಗಿದ್ದೀವಿ ಅಂತಂದ್ರೆ ಸಾಕಷ್ಟು ವರ್ಷಗಳಿಂದ, ನಾನು ಈ ಭಾಗದಲ್ಲಿ ಸುಮಾರು 4-5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಧಾರವಾಡ ವ್ಯಾಪ್ತಿಯಲ್ಲಿ. ಆಗ ಐನಾಪುರ ಕೆರೆಯನ್ನು ನಾವು ಮಾಡುವಾಗ ಈ ಭಾಗದಲ್ಲಿ ಸುತ್ತಾಡಿದೆ, ನಾನು ಸಾಕಷ್ಟು ಸರಿ ಬಂದಿದ್ದೇನೆ. ಆದರೆ ಈ ಕೆರೆ ರಿಪೇರಿ ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿತ್ತು. ಆದರೆ ಸುಯೋಗ ಇವತ್ತು ಆ ದಿನ ಕೂಡಿ ಬಂದಿದೆ. ಅದಕ್ಕೆಲ್ಲ ತಾಯಂದಿರು ಹಾಗೂ ಊರಿನ ಗಣ್ಯರು, ಹಿರಿಯರು ಎಲ್ಲರೂ ಸಾಕ್ಷಿಯಾಗಿದ್ದೇವೆ. ಕಾರಣ ಇಷ್ಟೇ, ನಮ್ಮಲ್ಲಿರುವಂಥ ಕೆರೆಗಳ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ 36,000 ಕೆರೆಗಳಿದೆ. ಅಂಕಿಅಂಶದ ಪ್ರಕಾರ ಇಲಾಖೆಯಲ್ಲಿ ಮಾಹಿತಿ ಪಡ್ಕೊಂಡ್ರೆ 36,000 ಕೆರೆಗಳಿದ್ದು, ಆದರೆ ಎಲ್ಲ ಕೆರೆಗಳು ಪ್ರಯೋಜನ ಬರದಂಥ ಪರಿಸ್ಥಿತಿಯಲ್ಲಿದೆ. ಯಾಕಂತಂದ್ರೆ ಮನೆ ಮನೆಗೆ ನೀರು ಬಂದು ಕೆರೆಗಳ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಇದ್ದಾವೆ. ದನಕರುಗಳು ಮುಂಚೆ ಕೆರೆಗೆ ಹೋಗಿ ಮೈ ತೊಳೆಯೋದು, ನೀರು ಕುಡಿಸುವಂಥದ್ದು, ಕೆರೆ ಸುತ್ತಲೂ ಒಂದು ವನ ಅಂದ್ರೆ ಗಿಡಗಳನ್ನ ಬೆಳೆಸಿ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡುವಂಥ ಕಾಲ ಒಂದು 10-20 ವರ್ಷದಿಂದ ಇತ್ತು. ಯಾಕಂತಂದ್ರೆ ಆಗ ಕೆರೆ ಬಳಕೆ ಆಗ್ತಾ ಇತ್ತು.